ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ಕಾವೇರಿಯ ಹೋರಾಟ ಆಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಈ ಸಂದರ್ಭದಲ್ಲಿ ಪೊಲೀಸ್ನವರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಇವತ್ತು ಕಾವೇರಿಯ ಕಿಚ್ಚು ಜೋರಾಗಿತ್ತು. ಮಲ್ಲೇಶ್ವರಂ ಅಲ್ಲಿ ಫ್ರೀಡಂ ಪಾರ್ಕ್, ಈಗ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ಹೋರಾಟ ಮಾಡಿದ್ದಾರೆ. ಪ್ರತಿಭಟನೆ ಆರಂಭಿಸ್ತಾ ಇದ್ದಂತೆ ಹೋರಾಟಗಾರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕಾವೇರಿಯ ಹೋರಾಟ ಜೋರಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಹೋರಾಟ ಮಾಡುವಂತ ಸಂದರ್ಭ ಪವರ್ ಟಿವಿ ಜೊತೆ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಕೇಳಿ. ವಿಚಾರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಪರ ಹಿರಿಯ ಹೋರಾಟಗಾರಂತ ವಾಟಾಳ್ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಕಾವೇರಿ ನೀರಿನ ಬಗ್ಗೆ ಹೇಳೋದಾದ್ರೆ ಈಗ ನೋಡಪ್ಪ, ಕಾವೇರಿ ನೀರು ಅಲ್ಲಿ ಒಣಗೋಗಿದೆ. ಇಲ್ಲಿ KRS ನಲ್ಲಿ ನಾವು ನೋಡಿದ್ದೀವಿ, ದೇಶಿ ಜನವೆಲ್ಲ ನೋಡ್ತಾ ಇದ್ದಾರೆ. ಇವರು ನಿರ್ವಹಣಾ ಸಮಿತಿಯವರಿಗೆ ತಲೆನೂ ಇಲ್ಲ, ಬುದ್ಧಿನೂ ಇಲ್ಲ. ಅವ್ರು ಇಲ್ಲೇ ಬರಬೇಕಾಗಿತ್ತು, KRSಗೆ ಬರಬೇಕಾಗಿತ್ತು. ಬಂದು ನೋಡಿದ್ರೆ ಗೊತ್ತಾಗೋದು ನೀರೇ ಇಲ್ಲ, ಬಯಲಾಗ್ತಾ ಇದೆ. ಈ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನೀವು ನಿರ್ವಹಣಾ ಸಮಿತಿಯ ಆದೇಶವನ್ನ ಪಾಲನೆ ಮಾಡಕ್ ಕೂಡದು. ಡಿಕೆ ನಿಮ್ಗೆ ಹೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೂ ನೀವು ಮಾಡಕ್ ಕೂಡದು. ಇದ್ರ ಜೊತೆಗೆ ಒಂದ್ ಕಡೆ ನಮಗೆ ಮಹದಾಯಿ ಬಹಳ ಅನ್ಯಾಯ, ಅದನ್ನು ಏನು ಮಾಡಿಲ್ಲ. ಇನ್ನೊಂದ್ ಕಡೆ ನಿನ್ನೆ ಪಾರ್ಲಿಮೆಂಟ್ ಹೇಳಿದ್ರು ಮೇಕೆದಾಟು ಮಾಡೋದಕ್ಕೆ ಯಾರು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಹಣ ಇಟ್ಟಿದ್ದಾರೆ, ಏನ್ ಮಾಡ್ತಾರೆ, ಇವ್ರದ್ದು ಇನ್ನೂ ಏನು ನಮಗೆ ನೀಲಿ ನಕಾಶೆ ಗೊತ್ತಿಲ್ಲ. ಯಾವ ಕಾರಣಕ್ಕೂ ಕಾವೇರಿ ನೀರು ಬಿಟ್ರೆ ದೊಡ್ಡ ಹೋರಾಟ ರಾಜ್ಯಾದ್ಯಂತ ಆಗುತ್ತೆ. ನಾಳಿದ್ದು ಬೆಳಿಗ್ಗೆ ಸಮಗ್ರವಾಗಿ ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ದೀವಿ. ಅಖಂಡ ಕರ್ನಾಟಕ ಬಂದ್ ಗ್ಯಾರಂಟಿ, ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ. 3ನೇ ತಾರೀಕು ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಇದೇ ವಿಚಾರಕ್ಕಾಗಿ ಸಭೆ ಇದೆ. ಏನ್ ಸಲಹೆ ಕೊಡ್ಬೋದು ಸರ್ ತಾವು? ಈ ವಿಚಾರ ಅಂತಿಲ್ಲ, ಅಜೆಂಡಾ ಹೇಳೇ ಇಲ್ಲ. ನಮ್ ಚೀಫ್ ಮಿನಿಸ್ಟರ್ ಹೇಳಿಲ್ಲ, ಅವರು ಹೇಳಿಲ್ಲ. ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಬೇಕು. ಯಾವ ಕಾರಣಕ್ಕೂ ಅವರಿಗೆ ನೀವು ಬೇಕಾದರೆ KRS ಕರ್ಕೊಂಡು ತೋರಿಸಿ ನೀರೇನಾಗಿದೆ ಅಂತೇಳಿ. ನೀರು ಕೊಡಕ್ಕಾಗೋದಿಲ್ಲ. ಬರ್ಲಿ, ಊಟ ಮಾಡ್ಲಿ, ತಿಂಡಿ ತಿನ್ಲಿ, ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಬಂದ್ ಹೋಗ್ಲಿ, ನಮ್ದೇನಿಲ್ಲ. ಕಾವೇರಿ ನೀರಿಗೆ ತಕರಾರು ತೆಗೆದರೆ ತಮಿಳುನಾಡು ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ ತೀವ್ರವಾದಂತ ಹೋರಾಟ ಅನಿವಾರ್ಯ. ಸರ್, ಇಂಥ ಸಂದರ್ಭದಲ್ಲೂ ಕೂಡ ರಾಜಕೀಯ ಮುಖಂಡರು ಒಂದಾಗ್ತಿಲ್ಲ. ರಾಜಕಾರಣಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮಲ್ಲಿ ಯಾವುದೇ ಈ ರಾಜ್ಯಕ್ಕಾಗಿ, ನಾಡಿಗಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ಮಾತಾಡ್ತಕ್ಕಂಥ ಯಾವ ಪಕ್ಷಗಳು ಇಲ್ಲ. ಕನ್ನಡ ಪರ ಸಂಘಟನೆಗಳು ಬಿಟ್ರೆ ವಿರೋಧ ಪಕ್ಷನೂ ಇಲ್ಲ, ಆಡಳಿತ ಪಕ್ಷನೂ ಇಲ್ಲ, ಯಾವ ಪಕ್ಷಗಳು ಇಲ್ಲ. ಓಕೆ, ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿದ್ದು. ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ. ಈ ಬಾರಿ ಇದ್ರೂ ಕೂಡ ಕರ್ನಾಟಕಕ್ಕೆ ಕಾವೇರಿ ನೀರಿನಲ್ಲಿ ನ್ಯಾಯ ಸಿಗಲಿ ಅನ್ನೋದು ಕನ್ನಡಿಗರ ಆಗ್ರಹವಾಗಿದೆ. ಕ್ಯಾಮರಾಮನ್ ಧನರಾಜ್ ಜೊತೆ ಮಲ್ಲಣ್ಣ, ಪವರ್ ಟಿವಿ, ಬೆಂಗಳೂರು.